ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ದೆಹಲಿ ಫ್ಲೈಟ್ ಹತ್ತುವವರಿದ್ದಾರೆ. ನಾಳೆ ನಡೆಯಲಿರುವ ಒಬಿಸಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಂತರದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವವರಿದ್ದಾರೆ. ಉಭಯ ನಾಯಕರು ಇವತ್ತು ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಾಳೆ ಒಬಿಸಿ ಸಮಾವೇಶದಲ್ಲಿ ಭಾಗಿ, ಅದಾದ ನಂತರ ಸುರ್ಜೇವಾಲಾ ಅವರ ಭೇಟಿ. ಸದ್ಯ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನವೂ ಕೂಡ ಮಾಡ್ತಿದ್ದಾರೆ. ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಈ ಬಾರಿ ಆದರೂ ಭೇಟಿ ಆಗಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಇನ್ ಕೇಸ್ ನಾಳೆನೂ ರಾಹುಲ್ ಗಾಂಧಿ ಸಿಗದೆ ಹೋದ್ರೆ ಮುಂದಿನ ವಾರ ಮತ್ತೆ ಸಿಎಂ ದೆಹಲಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ ಕೇಸ್ ರಾಹುಲ್ ಗಾಂಧಿ ಅವರು ಸಿಕ್ಕರೆ MLC ಆಯ್ಕೆ, ನಿಗಮ ಮಂಡಳಿ ನೇಮಕ ವಿಚಾರಗಳನ್ನ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿಗೆ ಹೋಗ್ತಾರೆ ಅಂದ್ರೆ ಸ್ಪೆಕ್ಯುಲೇಷನ್ ಏನಾಗಬಹುದು, ಯಾವ ರೀತಿ ಚರ್ಚೆ ಆಗಬಹುದು ಅಂತ. ಅದರಲ್ಲೂ ರಾಹುಲ್ ಗಾಂಧಿ ಅವರ ಭೇಟಿ ಪದೇ ಪದೇ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಈ ಬಾರಿಯ ಭೇಟಿ ಸಂದರ್ಭದಲ್ಲಿ ಆಗುತ್ತಾ, ಸಾಧ್ಯ ಆಗುತ್ತಾ ಭೇಟಿ ಚರ್ಚೆ ಅನ್ನೋ ಕುತೂಹಲ. ಖಂಡಿತ ಸ್ಮಿತಾ, ಅಂಥದ್ದಂತೂ ಕುತೂಹಲ ಕೇವಲ ರಾಜ್ಯದ ಜನರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಅದರಲ್ಲೂ ಕೂಡ ಆಪ್ತ ವಲಯದಲ್ಲಿ CM ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಆಗಿರ್ಬೋದು, CM DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಮತ್ತು ಶಾಸಕರಿಗೆ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಜೀವಂತವಾಗಿರುವಂಥ ಕಾರಣಕ್ಕಾಗಿ ಆ ಕುತೂಹಲ ಇರುವಂಥದ್ದು. ಆದರೆ ಈ ಬಾರಿ CM ಸಿದ್ದರಾಮಯ್ಯ ಅವರು CM DK ಶಿವಕುಮಾರ್ ಅವರು 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು. ಒಂದು, ನಾಳೆ ದೆಹಲಿಯಲ್ಲಿ ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಭಾಗಿಯಾಗಿ ಇಂದು ಬೆಂಗಳೂರಿನಲ್ಲಿ ಏನು OBC ಸಲಹಾ ಮಂಡಳಿ ಸಭೆ ಏನಿತ್ತು, ಆ ಸಭೆಯಲ್ಲಿ ತೀರ್ಮಾನ ಆದಂತೆ ಒಂದು ಸಮಾವೇಶವನ್ನು ಮಾಡಿ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿರುವಂಥದ್ದು AICC OBC ಘಟಕ. ಆ ಒಂದು ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ CM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಇವತ್ತು ಕ್ಯಾಬಿನೆಟ್ ಬಳಿಕ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಇಬ್ಬರೂ ಕೂಡ ಒಟ್ಟಿಗೆ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಒಟ್ಟಿಗೆ ಹೋಗಿ ನಾಳೆ ಸುರ್ಜೇವಾಲಾ ಅವರ ಜೊತೆಗೆ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಆಗಬಹುದಂತಹ ನಿಗಮ ಮಂಡಳಿಗಳ ನೇಮಕಾತಿ ಏನಿದೆ, ಅದರ ಜೊತೆಗೆ MLCಗಳ ಆಯ್ಕೆ ವಿಚಾರದಲ್ಲಿ ಇಬ್ಬರಿಗೂ ಕೂಡ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರ ನಡುವೆ ಮೂಡಬೇಕಾದಂತಹ ಒಮ್ಮತದ ಬಗ್ಗೆ ಒಂದಷ್ಟು ಚರ್ಚೆಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಬೆಂಗಳೂರಲ್ಲಿ ಆದಂತಹ ಸಭೆ ಏನಿದೆ, ಆ ಸಭೆಯಲ್ಲಿ ಯಾವತ್ತಿಗೂ ಕೂಡ ಒಂದು ಒಮ್ಮತ ಮೂಡಲಿಕ್ಕೆ ಆಗಲಿಲ್ಲ ಅನ್ನೋಂಥ ಚರ್ಚೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಸುರ್ಜೇವಾಲಾ ಅವರು ಕೂಡ ಶಾಸಕರ ಜೊತೆಗೆ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಯಾರನ್ನ ನಿಗಮ ಮಂಡಳಿಗೆ ನೇಮಕ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ಕೂಡ ಶಾಸಕರುಗಳಿಂದ ಕೂಡ ಹೆಸರು ಪಡೆದಿರುವಂಥ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಡಾಕ್ಟರ್ G ಪರಮೇಶ್ವರ್ ಅವರ ನೇತೃತ್ವದ ಸಮಿತಿಯು ಕೂಡ ಯಾರನ್ನೆಲ್ಲ ನೇಮಕಾತಿ ಮಾಡಬೇಕು ಅನ್ನೋಂತಹ ಪಟ್ಟಿಯನ್ನು ಕೊಟ್ಟಿದೆ. ಆ ಪಟ್ಟಿ ಮತ್ತೆ ಶಾಸಕರು ಕೊಟ್ಟಿರುವಂತಹ ಪಟ್ಟಿ ಮತ್ತೆ CM ಸಿದ್ದರಾಮಯ್ಯ ಅವರು CM DK ಶಿವಕುಮಾರ್ ಅವರ ಅಭಿಪ್ರಾಯಗಳನ್ನೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಆಯ್ಕೆ ಮಾಡಬೇಕಾದಂಥ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ, ಉಸ್ತುವಾರಿಯವರೆಗೂ ಕೂಡ ಒಂದಷ್ಟು ಕಗ್ಗಂಟಾಗಿರುವಂಥ ಕಾರಣಕ್ಕಾಗಿ ಆ ಒಂದು ಚರ್ಚೆ ಏನಿದೆ ಅದು ದೆಹಲಿಯಲ್ಲಿ ಮತ್ತೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ನಡುವೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋಂಥ ಪ್ರಯತ್ನ ನಿರಂತರವಾಗಿ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರು ಇಬ್ಬರು ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಭೇಟಿಗಾಗಿ ಕಾದು ಕುಳಿತು ಕೊನೆ ಟೈಮಲ್ಲಿ ವಾಪಸ್ ಬಂದರು. ಇದೀಗ ಮತ್ತೆ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಸಹಜವಾಗಿ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗ್ತಾರೆ. ಆ ಒಂದು ಸಮಾವೇಶದಲ್ಲಿ ಬಂದಂತ ಸಂದರ್ಭದಲ್ಲಿ ಭೇಟಿಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೊಮ್ಮೆ ದೆಹಲಿ ಫ್ಲೈಟ್ ಹತ್ತುವವರಿದ್ದಾರೆ. ನಾಳೆ ನಡೆಯಲಿರುವ OBC ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಂತರದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವವರಿದ್ದಾರೆ. ಉಭಯ ನಾಯಕರು ಇವತ್ತು ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಾಳೆ OBC ಸಮಾವೇಶದಲ್ಲಿ ಭಾಗಿ, ಅದಾದ ನಂತರ ಸುರ್ಜೇವಾಲಾ ಅವರ ಭೇಟಿ. ಸದ್ಯ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನವೂ ಕೂಡ ಮಾಡ್ತಿದ್ದಾರೆ. ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಈ ಬಾರಿ ಆದರೂ ಭೇಟಿ ಆಗಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಇನ್ ಕೇಸ್ ನಾಳೆನೂ ರಾಹುಲ್ ಗಾಂಧಿ ಸಿಗದೆ ಹೋದ್ರೆ ಮುಂದಿನ ವಾರ ಮತ್ತೆ ಸಿಎಂ ದೆಹಲಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ ಕೇಸ್ ರಾಹುಲ್ ಗಾಂಧಿ ಅವರು ಸಿಕ್ಕರೆ MLC ಆಯ್ಕೆ, ನಿಗಮ ಮಂಡಳಿ ನೇಮಕ ವಿಚಾರಗಳನ್ನ ಚರ್ಚೆ ಮಾಡೋ ಸಾಧ್ಯತೆ ಇದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿಗೆ ಹೋಗ್ತಾರೆ ಅಂದ್ರೆ ಸ್ಪೆಕ್ಯುಲೇಷನ್ ಏನಾಗಬಹುದು, ಯಾವ ರೀತಿ ಚರ್ಚೆ ಆಗಬಹುದು ಅಂತ. ಅದರಲ್ಲೂ ರಾಹುಲ್ ಗಾಂಧಿ ಅವರ ಭೇಟಿ ಪದೇ ಪದೇ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಈ ಬಾರಿಯ ಭೇಟಿ ಸಂದರ್ಭದಲ್ಲಿ ಆಗುತ್ತಾ, ಸಾಧ್ಯ ಆಗುತ್ತಾ ಭೇಟಿ ಚರ್ಚೆ ಅನ್ನೋ ಕುತೂಹಲ. ಖಂಡಿತ ಸ್ಮಿತಾ, ಅಂಥದ್ದಂತೂ ಕುತೂಹಲ ಕೇವಲ ರಾಜ್ಯದ ಜನರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅದರಲ್ಲೂ ಕೂಡ ಆಪ್ತ ವಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಆಗಿರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಮತ್ತು ಶಾಸಕರಿಗೆ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಜೀವಂತವಾಗಿರುವಂಥ ಕಾರಣಕ್ಕಾಗಿ ಆ ಕುತೂಹಲ ಇರುವಂಥದ್ದು. ಆದರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರು 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು. ಒಂದು ನಾಳೆ ದೆಹಲಿಯಲ್ಲಿ ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಭಾಗಿಯಾಗಿ ಇಂದು ಬೆಂಗಳೂರಿನಲ್ಲಿ ಏನು OBC ಸಲಹಾ ಮಂಡಳಿ ಸಭೆ ಏನಿತ್ತು, ಆ ಸಭೆಯಲ್ಲಿ ತೀರ್ಮಾನ ಆದಂತೆ ಒಂದು ಸಮಾವೇಶವನ್ನು ಮಾಡಿ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿರುವಂಥದ್ದು AICC OBC ಘಟಕ. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಇವತ್ತು ಕ್ಯಾಬಿನೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಟ್ಟಿಗೆ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಒಟ್ಟಿಗೆ ಹೋಗಿ ನಾಳೆ ಸುರ್ಜಿವಾಲ ಅವರ ಜೊತೆಗೆ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಆಗಬಹುದಂತಹ ನಿಗಮ ಮಂಡಳಿಗಳ ನೇಮಕಾತಿ ಏನಿದೆ, ಅದರ ಜೊತೆಗೆ MLCಗಳ ಆಯ್ಕೆ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಮೂಡಬೇಕಾದಂತಹ ಒಮ್ಮತದ ಬಗ್ಗೆ ಒಂದಷ್ಟು ಚರ್ಚೆಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಬೆಂಗಳೂರಲ್ಲಿ ಆದಂತಹ ಸಭೆ ಏನಿದೆ, ಆ ಸಭೆಯಲ್ಲಿ ಯಾವತ್ತಿಗೂ ಕೂಡ ಒಂದು ಒಮ್ಮತ ಮೂಡಲಿಕ್ಕೆ ಆಗಲಿಲ್ಲ ಅನ್ನೋಂಥ ಚರ್ಚೆಗಳಿರುವಂಥದ್ದು. ಯಾಕಂತಂದು ಹೇಳಿದ್ರೆ ಸುರ್ಜಿವಾಲ ಅವರು ಕೂಡ ಶಾಸಕರ ಜೊತೆಗೆ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಯಾರನ್ನ ನಿಗಮ ಮಂಡಳಿಗೆ ನೇಮಕ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ಕೂಡ ಶಾಸಕರುಗಳಿಂದ ಕೂಡ ಹೆಸರು ಪಡೆದಿರುವಂಥ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದ ಸಮಿತಿಯು ಕೂಡ ಯಾರನ್ನೆಲ್ಲ ನೇಮಕಾತಿ ಮಾಡಬೇಕು ಅನ್ನೋಂತಹ ಪಟ್ಟಿಯನ್ನು ಕೊಟ್ಟಿದೆ. ಆ ಪಟ್ಟಿ ಮತ್ತೆ ಶಾಸಕರು ಕೊಟ್ಟಿರುವಂತಹ ಪಟ್ಟಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯಗಳನ್ನೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಆಯ್ಕೆ ಮಾಡಬೇಕಾದಂಥ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಉಸ್ತುವಾರಿಯವರಿಗೂ ಕೂಡ ಒಂದಷ್ಟು ಕಗ್ಗಂಟಾಗಿರುವಂಥ ಕಾರಣಕ್ಕಾಗಿ ಆ ಒಂದು ಚರ್ಚೆ ಏನಿದೆ ಅದು ದೆಹಲಿಯಲ್ಲಿ ಮತ್ತೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ನಡುವೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋಂಥ ಪ್ರಯತ್ನ ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಭೇಟಿಗಾಗಿ ಕಾದು ಕುಳಿತು ಕೊನೆ ಟೈಮಲ್ಲಿ ವಾಪಸ್ ಬಂದರು. ಇದೀಗ ಮತ್ತೆ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಸಹಜವಾಗಿ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗ್ತಾರೆ. ಆ ಒಂದು ಸಮಾವೇಶದಲ್ಲಿ ಬಂದಂತ ಸಂದರ್ಭದಲ್ಲಿ ಭೇಟಿಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೊಮ್ಮೆ ದೆಹಲಿ ಫ್ಲೈಟ್ ಹತ್ತುವವರಿದ್ದಾರೆ. ನಾಳೆ ನಡೆಯಲಿರುವ OBC ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಂತರದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವವರಿದ್ದಾರೆ ಉಭಯ ನಾಯಕರು. ಇವತ್ತು ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ. ನಾಳೆ OBC ಸಮಾವೇಶದಲ್ಲಿ ಭಾಗಿ, ಅದಾದ ನಂತರ ಸುರ್ಜೇವಾಲಾ ಅವರ ಭೇಟಿ. ಸದ್ಯ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನವೂ ಕೂಡ ಮಾಡ್ತಿದ್ದಾರೆ. ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ಈ ಬಾರಿ ಆದರೂ ಭೇಟಿ ಆಗಬೇಕು ಅನ್ನೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಇನ್ ಕೇಸ್ ನಾಳೆನೂ ರಾಹುಲ್ ಗಾಂಧಿ ಸಿಗದೆ ಹೋದ್ರೆ ಮುಂದಿನ ವಾರ ಮತ್ತೆ ಸಿಎಂ ದೆಹಲಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ ಕೇಸ್ ರಾಹುಲ್ ಗಾಂಧಿ ಅವರು ಸಿಕ್ಕರೆ MLC ಆಯ್ಕೆ, ನಿಗಮ ಮಂಡಳಿ ನೇಮಕ ವಿಚಾರಗಳನ್ನ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೆಹಲಿಗೆ ಹೋಗ್ತಾರೆ ಅಂದ್ರೆ ಸ್ಪೆಕ್ಯುಲೇಷನ್ ಏನಾಗಬಹುದು, ಯಾವ ರೀತಿ ಚರ್ಚೆ ಆಗಬಹುದು ಅಂತ. ಅದರಲ್ಲೂ ರಾಹುಲ್ ಗಾಂಧಿ ಅವರ ಭೇಟಿ ಪದೇ ಪದೇ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಈ ಬಾರಿಯ ಭೇಟಿ ಸಂದರ್ಭದಲ್ಲಿ ಆಗುತ್ತಾ, ಸಾಧ್ಯ ಆಗುತ್ತಾ ಭೇಟಿ ಚರ್ಚೆ ಅನ್ನೋ ಕುತೂಹಲ. ಖಂಡಿತ ಸ್ಮಿತಾ, ಅಂಥದ್ದಂತೂ ಕುತೂಹಲ ಕೇವಲ ರಾಜ್ಯದ ಜನರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅದರಲ್ಲೂ ಕೂಡ
ಆಪ್ತ ವಲಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಆಗಿರ್ಬೋದು, CM DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಮತ್ತು ಶಾಸಕರಿಗೆ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಜೀವಂತವಾಗಿರುವಂಥ ಕಾರಣಕ್ಕಾಗಿ ಆ ಕುತೂಹಲ ಇರುವಂಥದ್ದು. ಆದರೆ ಈ ಬಾರಿ CM ಸಿದ್ದರಾಮಯ್ಯ ಅವರು CM DK ಶಿವಕುಮಾರ್ ಅವರು 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು. ಒಂದು ನಾಳೆ ದೆಹಲಿಯಲ್ಲಿ ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗಿ ಇಂದು ಬೆಂಗಳೂರಿನಲ್ಲಿ ಏನು OBC ಸಲಹಾ ಮಂಡಳಿ ಸಭೆ ಏನಿತ್ತು ಆ ಸಭೆಯಲ್ಲಿ ತೀರ್ಮಾನ ಆದಂತೆ ಒಂದು ಸಮಾವೇಶವನ್ನು ಮಾಡಿ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿರುವಂಥದ್ದು AICC OBC ಘಟಕ. ಆ ಒಂದು ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ CM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಇವತ್ತು ಕ್ಯಾಬಿನೆಟ್ ಬಳಿಕ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಇಬ್ಬರೂ ಕೂಡ ಒಟ್ಟಿಗೆ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಒಟ್ಟಿಗೆ ಹೋಗಿ ನಾಳೆ ಸುರ್ಜಿವಾಲ ಅವ್ರ ಜೊತೆಗೆ ಒಂದು ಸಭೆ ನಡೆದಿದೆ. ಆ ಸಭೆಯಲ್ಲಿ ಆಗಬಹುದಂತಹ ನಿಗಮ ಮಂಡಳಿಗಳ ನೇಮಕಾತಿ ಏನಿದೆ ಅದರ ಜೊತೆಗೆ MLCಗಳ ಆಯ್ಕೆ ವಿಚಾರದಲ್ಲಿ ಇಬ್ಬರಿಗೂ ಕೂಡ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರ ನಡುವೆ ಮೂಡಬೇಕಾದಂತಹ ಒಮ್ಮತದ ಬಗ್ಗೆ ಒಂದಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಬೆಂಗಳೂರಲ್ಲಿ ಆದಂತಹ ಸಭೆ ಏನಿದೆ ಆ ಸಭೆಯಲ್ಲಿ ಯಾವತ್ತಿಗೂ ಕೂಡ ಒಂದು ಒಮ್ಮತ ಮೂಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಚರ್ಚೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಸುರ್ಜಿವಾಲ ಅವರು ಕೂಡ ಶಾಸಕರ ಜೊತೆಗೆ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಯಾರನ್ನ ನಿಗಮ ಮಂಡಳಿಗೆ ನೇಮಕ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ಕೂಡ ಶಾಸಕರುಗಳಿಂದ ಕೂಡ ಹೆಸರು ಪಡೆದಿರುವಂಥ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಡಾಕ್ಟರ್ G ಪರಮೇಶ್ವರ್ ಅವರ ನೇತೃತ್ವದ ಸಮಿತಿಯು ಕೂಡ ಯಾರನ್ನೆಲ್ಲ ನೇಮಕಾತಿ ಮಾಡಬೇಕು ಅನ್ನುವಂತಹ ಪಟ್ಟಿಯನ್ನು ಕೊಟ್ಟಿದೆ. ಆ ಪಟ್ಟಿ ಮತ್ತೆ ಶಾಸಕರು ಕೊಟ್ಟಿರುವಂತಹ ಪಟ್ಟಿ ಮತ್ತೆ CM ಸಿದ್ದರಾಮಯ್ಯ ಅವರು CM DK ಶಿವಕುಮಾರ್ ಅವರ ಅಭಿಪ್ರಾಯಗಳನ್ನೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಆಯ್ಕೆ ಮಾಡಬೇಕಾದಂಥ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಉಸ್ತುವಾರಿಯವರೆಗೂ ಕೂಡ ಒಂದಷ್ಟು ಕಗ್ಗಂಟಾಗಿರುವಂಥ ಕಾರಣಕ್ಕಾಗಿ ಆ ಒಂದು ಚರ್ಚೆ ಏನಿದೆ ಅದು ದೆಹಲಿಯಲ್ಲಿ ಮತ್ತೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ನಡುವೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನೋಂಥ ಪ್ರಯತ್ನ ನಿರಂತರವಾಗಿ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರು ಇಬ್ಬರು ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಭೇಟಿಗಾಗಿ ಕಾದು ಕುಳಿತು ಕೊನೆ ಟೈಮಲ್ಲಿ ವಾಪಸ್ ಬಂದರು. ಇದೀಗ ಮತ್ತೆ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಸಹಜವಾಗಿ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗ್ತಾರೆ. ಆ ಒಂದು ಸಮಾವೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ಭೇಟಿ